ಜೈ ಶ್ರೀನಿವಾಸ. ಹಲೋ. ಶ್ರೀ ವ್ಯಾಸರಾಜ ಮಠಾಧೀಶರಾದ ಶ್ರೀ ವಿದ್ಯಾಶಂಕರ ಶ್ರೀಪಾದಂಗಳವರ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರಗಳು. ಹಾಗೆಯೇ ನಮ್ಮನ್ನು ಪ್ರೀತಿಯಿಂದ ಅಧ್ಯಾತ್ಮ ಮಾರ್ಗದೆಡೆಗೆ ಕೈಹಿಡಿದು ಕರೆಯುತ್ತಿರುವ ನಮ್ಮ ಗುರುಗಳಾದ ಶ್ರೀ ಪರಿಮಳ ರಾಘವೇಂದ್ರ ಅವರಿಗೂ ನನ್ನ ಅನಂತ ನಮಸ್ಕಾರಗಳು. ದಾಸವರ್ಯಂ ದಯಾಯುಕ್ತಂ ಧೂರೀಕೃತರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥಂ ಗುರುಂ. ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ, ಶ್ರೀ ಜಗನ್ನಾಥದಾಸರ ಕೃಪೆಯಿಂದ, ಶ್ರೀ ಕನ್ನಡದ ಸುಧಾ ಗ್ರಂಥವೆಂದೇ ಪ್ರಸಿದ್ಧವಾದ ಶ್ರೀ ಹರಿಕಥಾಮೃತ ಸಾರದ 13ನೇ ಸಂಧಿಯಾದ ನಾಮಸ್ಮರಣಾ ಸಂಧಿಯ ಮೊದಲನೇ ಪದ್ಯದ ಅರ್ಥಾನುಸಂಧಾನದ ಒಂದು ಚಿಕ್ಕ ಪ್ರಯತ್ನ. ತಪ್ಪಿದ್ದರೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಕನಿತು ಬೇಡುವೆ, ಪರಮ ಭಗವದ್ಭಕ್ತರಿದನ ದರದಿ ಕೇಳುವುದು. ಮಲಗುವ ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕವಡಿಸುವಾಗ ಕಳಿಸುತ್ತಲಿ ದೇವಕ್ಕಿ ತನಗೆನ ಸ್ಮರಿಸುತ್ತಿರೆ ನರಮಧೂತರಿಗೆ ಸುತ್ತುವನೆ ಆವಾವಲ್ಲಿ ನೋಡಿದರು. 13ನೇ ಸಂಧಿ ನಾಮಸ್ಮರಣ ಸಂಧಿ. 13 ಎಂದರೆ ದೀಪ. ಹೇಗೆ ದೀಪವು ನಮ್ಮ ಮನಸ್ಸಿನ ಕತ್ತಲೆಯನ್ನು ಕಳೆದು ಬೆಳಕನ್ನು ಕೊಡುತ್ತದೆಯೋ, ಹಾಗೆ ಹರಿನಾಮ ಸ್ಮರಣೆ ಎಂಬ ಅಜ್ಞಾನದ ಬೆಳಕು ನಮ್ಮ ಮನಸ್ಸಿನ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಅಲ್ಲಿ ಬೆಳಕನ್ನು ಮೂಡಿಸುತ್ತದೆ ಎಂದು ಶ್ರೀ ಜಗನ್ನಾಥದಾಸಾರ್ಯರು ನಾರಾಯಣನ ನಾಮಸ್ಮರಣೆಯ ಬಗ್ಗೆ ನಮಗೆ ಈ ಪದ್ಯದಲ್ಲಿ ತಿಳಿಸಿಕೊಡುತ್ತಾರೆ. ಹರಿಯನ್ನು ಕಾಣಬೇಕಾದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಅವನ ನಾಮಸ್ಮರಣೆ. ಇದರ ಮೂಲ ಮಂತ್ರ. ಶ್ರುತಿಗಳಲ್ಲಿಯೂ ಕೂಡ ಇದನ್ನೇ ಹೇಳಿದ್ದಾರೆ. ಶ್ರೀ ಯತಿಗಳು, ಹರಿದಾಸರು ಕೂಡ ತಮ್ಮ ಕೀರ್ತನೆಗಳಲ್ಲಿ ನಾಮಸ್ಮರಣೆಯ ಬಗ್ಗೆ ಹೇಳಿದ್ದಾರೆ. ಸರ್ವ ಅಕ್ಷರಗಳಿಂದ ಪ್ರತಿಪಾದ್ಯನಾದವನು ಶ್ರೀಹರಿ. ಅವನು ದೋಷದೂರ ಹಾಗೂ ಗುಣಪೂರ್ಣ. ಅವನ ನಾಮ ದೋಷವಿಲ್ಲದ್ದು. ಅವನ ನಾಮದ ಅರ್ಥವನ್ನು ಅರ್ಥ ಮಾಡಿಕೊಂಡು ಅವನ ನಾಮಸ್ಮರಣೆಯನ್ನು ಮಾಡಬೇಕು. ನಾಮ ಎಂದರೆ ಹೆಸರು, ಸ್ಮರಣೆ ಎನ್ನುವುದು ಭಕ್ತಿ ಹಾಗೂ ಮನಸ್ಸು. ಸರ್ವದಾಯ ಸ್ಮರಣೆ ಸರ್ವದಾಯ ಎನ್ನುವ ಹಾಗೆ ದ್ರೌಪದಿ, ಪ್ರಹ್ಲಾದ, ಗಜರಾಜರು ಪರಮಾತ್ಮನ ನಾಮಸ್ಮರಣೆಯಿಂದ ಮೋಕ್ಷವನ್ನೇ ಪಡೆದರು. ಎಲ್ಲ ಕಾಲದಲ್ಲೂ, ಅಂದರೆ ಎಚ್ಚರ, ಸ್ಥಿತಿ, ನಿದ್ದೆಯಲ್ಲೂ ಇದ್ದಾಗ ಮನಸ್ಸಿನಿಂದ ಅವನ ರೂಪ ಗುಣವನ್ನು ಚಿಂತನೆ ಮಾಡಬೇಕು. ಅವನನ್ನು ಸ್ಮರಣೆ ಮಾಡಿದರೆ ಪಾಪರಾಶಿ ಭಸ್ಮವಾಗುತ್ತದೆ. ಶ್ರೀ ವ್ಯಾಸರಾಜರು ತಮ್ಮ ಕೀರ್ತನೆಯಲ್ಲಿ ಕೃಷ್ಣ 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 ಎಂದು 3 ಬಾರಿ ನೆನೆಗಿರು, ಸಂತೃಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕಭಾರ ಕೊರುವನು ಎಂದಿದ್ದಾರೆ. ಶ್ರೀ ಕೃಷ್ಣನನ್ನು 3 ಬಾರಿ ನೆನೆದರೆ ಸಾಕು, ನಮ್ಮ ಜನ್ಮ ಸಂಸಾರ ಬಂಧನವನ್ನೇ ಪರಿಹಾರ ಮಾಡುತ್ತಾನೆ. ಕಲಿಯುಗದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವುದೇ ನಾಮಸ್ಮರಣೆ. ಜ್ಞಾನವು ಕಲಿಯುಗದಿ, ಯಜನ ಯಜ್ಞವು ತ್ರೇತಾಯುಗದಿ, ದಾನವಾಂತಕನ ಅರ್ಚನೆ ದ್ವಾಪರ ಯುಗದಿ. ಆ ಮಾನವರಿಗೆಷ್ಟು ಫಲವೋ ಅಷ್ಟು ಫಲವು ಕಲಿಯುಗದಿ ಗಾನದಲ್ಲಿ ಕೇಶವ ಎನ್ನಲು ಕೈಗೂಡುವನು ರಂಗವಿಠಲ ಎಂದು ಶ್ರೀ ಶ್ರೀಪಾದರಾಜರು ತಮ್ಮ ಉಗಾಮೋಗದಲ್ಲಿ ಶುಭ್ರ ಮನಸ್ಸಿನಿಂದ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಭಗವಂತ ಒಲಿವ ಎಂದಿದ್ದಾರೆ. ಹಾಗೆಯೇ ಶ್ರೀ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಕಲಿಯುಗದಲ್ಲಿ ಹರಿ ನಾಮವನೆಮೆದರೆ ಕುಲಕೋಟಿಗಳು ಉದ್ಧರಿಸುವವೋ ರಂಗ ಎಂದು ಭಗವಂತನ ನಾಮಸ್ಮರಣೆಯ ಮಹಾತ್ಮೆಯನ್ನು ನಮಗೆ ತಿಳಿಸುತ್ತಾರೆ. ಅವನ ರೂಪ ಗುಣಗಳನ್ನು ಅರ್ಥ
ಮಾಡಿಕೊಂಡು ಅವನ ಚಿಂತನೆ ಮಾಡಿದರೆ ಅದೇ ನಾಮಸ್ಮರಣೆ. ಪೂರ್ಣ ಸುಗುಣಾರ್ಣವನೇ ಅನಗ ಪರಮೇಶ್ವರನೇ ಎಂದು ಶ್ರೀ ಪ್ರಸನ್ನ ಶ್ರೀನಿವಾಸ ದಾಸರು ನಾಮಸ್ಮರಣೆಯ ಬಗ್ಗೆ ಹೇಳಿದ್ದಾರೆ. ಇದನ್ನೇ ದಾಸರು ನಮಗೆ ಈ ಪದ್ಯದಲ್ಲಿ ತಿಳಿಸುತ್ತಾರೆ. ಮಕ್ಕಳನ್ನು ಆಡಿಸುವಾಗ ಇದು ನನ್ನದು, ನಾನು ಎಂದು ಅಂದುಕೊಂಡು ಮುಟ್ಟಿಸಬಾರದು. ಎಷ್ಟೋ ಜನ ಮಕ್ಕಳಿಗಾಗಿ ಹಂಬಲಿಸುವಾಗ ನನಗೆ ನೀನು ಮಕ್ಕಳನ್ನು ಕೊಟ್ಟಿದ್ದೀಯ, ನಿನ್ನ ಕರುಣೆ ಅಪಾರ, ಎಲ್ಲ ನೀನೇ ಕೊಟ್ಟದ್ದು ಪರಮಾತ್ಮ, ಎಲ್ಲ ನೀನೇ ಎಂದು ಚಿಂತಿಸಿ ಮಕ್ಕಳನ್ನು ಮುದ್ದಾಡುವಾಗ ಗೋಪಾಲಕೃಷ್ಣನನ್ನು ನೆನೆಯುತ್ತಾ ಅದರ ಲಾಲನೆ ಪಾಲನೆ ಮಾಡಬೇಕು. ಮಗುವಿಗೆ ಎಣ್ಣೆ ಹಚ್ಚುವಾಗ, ಸ್ನಾನ ಮಾಡಿಸುವಾಗ, ಅಲಂಕಾರ ಮಾಡುವಾಗ, ಊಟ ಮಾಡಿಸುವಾಗ ಎಲ್ಲವನ್ನೂ ಭಗವಂತನಿಗೆ ಮಾಡುತ್ತಿದ್ದೀರಾ ಎಂದು ತಿಳಿಯಬೇಕು. ಇದು ಬಾಲಕೃಷ್ಣನ ಸೇವೆ. ಅವನು ನಮಗೆ ಕೊಟ್ಟ ಭಾಗ್ಯವೆಂದು ಚಿಂತಿಸಿ ಅವನ ನಾಮಸ್ಮರಣೆ ಮಾಡಬೇಕು. ನನ್ನದು ಎನ್ನುವ ವ್ಯಾಮೋಹವನ್ನು ನಾವು ಬಿಡಬೇಕು. ಮಡದಿಯಳು ಅಕ್ಕರದಿ ನಲಿವಾಗ ಹಸನ್ಮುಖರಾಗಿ ಗೋಪಿವಲ್ಲಭನಾದ ಶ್ರೀಕೃಷ್ಣನನ್ನು ಸ್ಮರಿಸಬೇಕು. ಮೋಹವನ್ನು ಬಿಟ್ಟು ಅವನ ಸ್ಮರಣೆ ಮಾಡಬೇಕು. ಹಯ ಪಲ್ಲಕ್ಕಿ ಗಜ ವಾಹನಗಳೇರಿ ಈಗಿನ ಕಾಲಕ್ಕೆ ತಕ್ಕಂತೆ ಅದು ಬದಲಾಗಿದೆ. ವಿಮಾನ, ಎಸಿ ಕಾರು, ಬಸ್ಸು ಮುಂತಾದ ವಾಹನಗಳು ಬಂದಿವೆ. ಅದನ್ನು ಉಪಯೋಗಿಸುವಾಗ ನಾವು ಅಹಂಕಾರ ಪಡದೆ ಗರುಡವಾಹನನಾದ ಶ್ರೀಕೃಷ್ಣನನ್ನು ಎಲ್ಲ ನೀನು ಕೊಟ್ಟಿದ್ದು, ಅದನ್ನು ನಾನು ಭೋಗಿಸುವಂತೆ ಮಾಡುವವನೂ ನೀನೆ ಎಂದು ಅಹಂಕಾರ ಬಿಟ್ಟು ಅವನಿಗೆ ಎಲ್ಲವನ್ನೂ ಸಮರ್ಪಿಸಬೇಕು. ಇನ್ನೂ ಎಷ್ಟೋ ಕ್ರಿಯೆಗಳು ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲದೆಯೇ ನಡೆಯುತ್ತವೆ. ಉದಾಹರಣೆ, ದಿಕ್ಕುವಾಗೋದು, ಆಕಳಿಸುವುದು. ಇದನ್ನು ಮಾಡಿಸುವ ದೇವರು ನಮ್ಮೊಳಗೆ ಇರುವ ವಿಭರೂಪಿ ಪರಮಾತ್ಮ, ದೇವಕಿ ತನಯನಾದ ಶ್ರೀಕೃಷ್ಣ ಎಂದು ಅವನನ್ನೇ ಸ್ಮರಿಸುವ ಮಾನವರು ಯಮದೂತರಿಗೆ ಎಲ್ಲಿ ನೋಡಿದರೂ ಸಿಗುವುದೇ ಇಲ್ಲ. ಪ್ರತಿಯೊಂದು ಕಾರ್ಯವೂ ಭಗವಂತನ ಕೆಲಸ ಎಂದು ತಿಳಿದು ನಾವು ಮಾಡುವ ಎಲ್ಲಾ ಕೆಲಸಗಳು ಭಗವಂತನಿಗೆ ಸ್ಮರಣೆ ಇರಬೇಕು ಎನ್ನುವುದೇ ದಾಸರ ಉದ್ದೇಶ. ಸಂತತಂ ಚಿಂತೆ ಅನಂತಂ ಅಂತಕಾಲೇ ವಿಶೇಷಿತ. ಯಾವಾಗಲೂ ಅವನ ಚಿಂತನೆ ಮಾಡುತ್ತಿದ್ದರೆ ಕಡೆಗಾಲದಲ್ಲಿ ಅವನ ಸ್ಮರಣೆ ಬರಬಹುದು. ಆದರೆ ಚಿಂತನೆಯೇ ಮಾಡದೆ ನಮ್ಮ ಕೊನೆಗಾಲಕ್ಕೆ ಅವನ ಸ್ಮರಣೆ ಹೇಗೆ ಬರುತ್ತದೆ? ಎಲ್ಲ ಕ್ರಿಯೆಗಳಲ್ಲೂ ಅವನ ಸ್ಮರಣೆ ಬೇಕು. ಯಾವುದೂ ನಾನಲ್ಲ, ಎಲ್ಲ ನೀನೆ, ನಿನಗೇ ಅರ್ಪಣೆ ಎಂದು ಅವನಿಗೆ ಅರ್ಪಿಸಬೇಕು. ಅಹಂ ಕರ್ತ ಹರಿಕರ್ತ ಎಂದರೆ ಕೃಷ್ಣ ನಮಗೆ ಮೋಕ್ಷಕ್ಕೆ ದಾರಿ ತೋರಿಸುತ್ತಾನೆ. ಪುರಂದರದಾಸರು ತಮ್ಮ ಸುಲಭ ಪೂಜೆಯ ಮಾಡಿ ಎನ್ನುವ ಕೀರ್ತನೆಯಲ್ಲಿ ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವೂ ಎಂದಿದ್ದಾರೆ. ನೀನ್ಯಾಕೋ ರಂಗ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಎಂದೂ ಆಡಿದ್ದಾರೆ. ಅಜಾಮಿಳನು ತನ್ನ ಮಗನಾದ ನಾರಾಯಣನನ್ನು ನಾರಾಯಣ ನಾರಾಯಣ ಎಂದು ಕರೆದು ಅವನ ಕೊನೆಗಾಲಕ್ಕೆ ಯಮದೂತರಿಗೆ ಬದಲಾಗಿ ವಿಷ್ಣುದೂತರ ದರ್ಶನವಾಯಿತು. ಯಮದೂತರಿಂದ ದೂರನಾಗಿ ಮೋಕ್ಷಕ್ಕೆ ಹತ್ತಿರನಾದ ಅಜಾಮಿಳ. ಇದು ನಾಮಸ್ಮರಣೆಯ ಮಹಿಮೆ. ಸದಾ ನಿನ್ನ ಸ್ಮರಣೆ ಕೊಟ್ಟು ಯಾವ ಸಂದರ್ಭದಲ್ಲೂ ನಿನ್ನ ನಾಮಸ್ಮರಣೆ ಮರೆಯದ ಹಾಗೆ ನೋಡಿಕೋ ಸ್ವಾಮಿ. ಎಲ್ಲವನ್ನೂ ನೀನೇ ಕೊಡುತ್ತೀಯ, ಎಲ್ಲವನ್ನೂ ನೀನೇ ಭೋಗ ಮಾಡಿಸುತ್ತೀಯ ಎಂದು ಚಿಂತಿಸಿ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಎಂದು ಚಿಂತಿಸಬೇಕು. ನಾವು ನಮ್ಮ ನಿತ್ಯ ಜೀವನದಲ್ಲಿ ಯಾವ ಕಾರ್ಯದಲ್ಲಿ ಯಾವ ಜಗತ್ತಿನಲ್ಲಿ ಇದ್ದರೂ ಎಲ್ಲ ಅವಸ್ಥೆಯಲ್ಲಿಯೂ ಕೂಡ ದೇವಕಿ ತನಯೆಯನ್ನು ನೆನೆಯುವಂತಿರಬೇಕು ಎಂದು ಶ್ರೀದಾಚಾರ್ಯರು ಹೇಳಿದ್ದಾರೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ವಿಭರೂಪಿ ಕೃಷ್ಣ, ಈ ಎಲ್ಲವನ್ನೂ ನೀನೇ ಕೊಟ್ಟಿದ್ದು, ಎಲ್ಲವೂ ನಿನಗೆ ಅರ್ಪಿತ. ನಾಹಂ ಕರ್ತ ಹರಿಕರ್ತ. ಶ್ರೀ ಕೃಷ್ಣಾರ್ಪಣಮಸ್ತು.